ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಯಾವ ರೀತಿಯಾಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಅಂದ್ರೆ ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು, ಸೊ ನೀವು ಹೊಸಬರಾಗಿದ್ರೆ ಹೊಸದಾಗಿ ಅಕೌಂಟ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಆಲ್ರೆಡಿ ಅಕೌಂಟ್ ಇರುವಂತವರದು ಲಾಗಿನ್ ಆಗಿ ಯಾವ ರೀತಿಯಾಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಕೊನೆಯವರೆಗೂ ನೋಡಿ, ನಿಮಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಇಲ್ಲಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ನಂದು ಒಂದು ವಾಟ್ಸಪ್ ಚಾನಲ್ ಇದೆ, ಆ ಚಾನಲಿನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಜಾಯ್ನ್ ಆಗಿ. ಓಕೆ, ಮೊದಲು ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿ SSP ಸ್ಕಾಲರ್ಶಿಪ್ 2627 ಅಂತ ಟೈಪ್ ಮಾಡಿ. ಅದಾದಮೇಲೆ ನೀವು ನೋಡ್ಬೋದು ಕೆಳಗಡೆ ಲಿಂಕ್ಗಳು ಕಾಣಿಸುತ್ತೆ ನಿಮಗೆ. ಅದರಲ್ಲಿ ಎಸ್ಪೆಷಲಿ SSP karnataka.government.in ಇದೆಯಲ್ವಾ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ, ಇನ್ನೊಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ. ಪ್ರೀ ಮೆಟ್ರಿಕ್ ಅಂತಂದರೆ 10th ಸ್ಟ್ಯಾಂಡರ್ಡ್ವರೆಗೂ ಸ್ಕಾಲರ್ಶಿಪ್ ಬರುವಂಥದ್ದನ್ನು ಪ್ರೀ ಮೆಟ್ರಿಕ್ ಅಂತ ಕರಿತೀವಿ. 10th ಆದಮೇಲೆ ಅಂದರೆ PUC ಇಂದ ಹಿಡಿದು ನೆಕ್ಸ್ಟ್ ಫರ್ದರ್ ಯಾವುದೇ ಕೋರ್ಸಸ್ ಇದ್ರೂ ಅದು ನಿಮಗೆ ಪೋಸ್ಟ್ ಮೆಟ್ರಿಕ್ ಆಗುತ್ತೆ, ಇನ್ಕ್ಲೂಡಿಂಗ್ PUC 11th 12th ಸೇರಿಸಿ ನೀವು ಅದು ಪೋಸ್ಟ್ ಮೆಟ್ರಿಕ್ ಆಗುತ್ತೆ. ಸೊ ಈಗ ನಾವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಏನೆಲ್ಲ ಪ್ರೊಸೀಜರ್ ಇದೆ ಅನ್ನೋದನ್ನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ನಿಮ್ಗೆ ಅದು ಇನ್ನೊಂದು ಪೇಜಿಗೆ ತೆಗೆದುಕೊಂಡು ಹೋಗುತ್ತೆ. ಸೊ ಅಲ್ಲಿ ನೋಡಬಹುದು ನೀವು, ಎರಡು ಕಾಣಿಸುತ್ತೆ ಇಲ್ಲಿ ನಿಮಗೆ. ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ. ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೂ ಇಬ್ಬರಿಗೂ ಅನ್ವಯ. ಅಂದರೆ ನೀವು ಪ್ರೀ ಮೆಟ್ರಿಕ್ ಆದರೂ ಅಥವಾ ಪೋಸ್ಟ್ ಮೆಟ್ರಿಕ್ ಆದರೂ ಅಪ್ಲೈ ಮಾಡೋದಕ್ಕೆ ಫಸ್ಟ್ ನೀವೇನು ಮಾಡಬೇಕು, ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಸೆಕೆಂಡ್ ಒನ್ ಈ ಕಡೆ ರೈಟ್ ಸೈಡ್ ಇದೆಯಲ್ವಾ, ಅಲ್ಲಿ ಅಕೌಂಟ್ ನಿಮ್ದೇನು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ನೀವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಸೊ ಫಸ್ಟು ಅಕೌಂಟ್ ಕ್ರಿಯೇಟ್ ಮಾಡೋದು ಯಾವ ರೀತಿಯಾಗಿ ಅನ್ನೋದನ್ನು ನೋಡೋಣ. ಫಸ್ಟು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗಲ್ಲಿ ಇಲ್ಲಿ ಫಸ್ಟ್ ನಿಮ್ಗೇನಾಗುತ್ತೆ, ಆಧಾರ್ ನಂಬರನ್ನು ಕೇಳುತ್ತೆ. ಸೊ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಫಸ್ಟ್ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದು ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ್ದಾದಮೇಲೆ ಸೊ ನೆಕ್ಸ್ಟ್ ನಿಮಗಿಲ್ಲಿ ನೋಡ್ಬೋದು ಆಧಾರ್ನಲ್ಲಿರುವಂತೆ ಹೆಸರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಒನ್ಸ್ ಅಗೇನ್ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಮಿಟನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಂದು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೇಳುತ್ತೆ. ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಯುವರ್ ಮೇಲ್ ಐ ಡಿನ ಎಂಟ್ರಿ ಮಾಡಿ. ಪ್ರಾಪರ್ ಆಗಿರೋ ವರ್ಕಿಂಗಲ್ಲಿರುವಂತಹ ಮೇಲ್ ಐ ಡಿನ ಎಂಟ್ರಿ ಮಾಡಿ. ಹಾಗೆ ನಿಮ್ಮ ಮೊಬೈಲ್ ನಂಬರು ಅಷ್ಟೇ ಪ್ರಾಪರಾಗಿ ಯಾರ್ಯಾರ್ದೋ ನಂಬರ್ಸನ್ನು ಕೊಡೋಕೆ ಹೋಗಬೇಡಿ. ಇದಕ್ಕೆ ನಿಮ್ಮ ಯೂಸಲ್ಲಿ ಇರುವಂತಹ ಮೊಬೈಲ್ ನಂಬರನ್ನು ಕೊಡಿ. ಯಾಕಂದರೆ ನೆಕ್ಸ್ಟ್ ನಿಮ್ಗೆ ಯಾವುದೇ OTP ಬರೋದಾಗಲಿ ಕ್ರೆಡೆನ್ಷಿಯಲ್ಸ್ ಕಂಪ್ಲೀಟಾಗಿ ನಿಮ್ಮ ಈ ಮೊಬೈಲ್ ನಂಬರ್ಗೆ ಲಿಂಕ್ ಆಗೋದ್ರಿಂದ ಸೊ ಇವೆರಡು ಮೊಬೈಲ್ ನಂಬರ್ ಮತ್ತು ಮೇಲ್ ಐ ಡಿಯನ್ನು ಸ್ವಲ್ಪ ಪ್ರಾಪರಾಗಿ ಚೆಕ್ ಮಾಡಿಕೊಂಡು ಎಂಟರ್ ಮಾಡಿ. ಅದಾದಮೇಲೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟಾಗಿ OTP ಬರುತ್ತೆ. ಸೊ OTPಯನ್ನು ಎಂಟ್ರಿ ಮಾಡಿ. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಬಂದು ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಮತ್ತೆ ಬರೆದಿಟ್ಕೊಳ್ಳಿ ನೀವೇನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತಿರ್ತೀರಾ. ಯಾಕಂದ್ರೆ ನೆಕ್ಸ್ಟ್ ಫರ್ದರ್ ನೀವು ಲಾಗಿನ್ ಆಗಬೇಕಾದ್ರೆ ಪಾಸ್ವರ್ಡ್ ಬೇಕಾಗತ್ತೆ. ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತು ಬರೆದಿಟ್ಕೊಳ್ಳಿ ಅದನ್ನು. ಮತ್ತೆ ರೀ ಎಂಟರ್ ಮಾಡಿ ಅದೇ ಪಾಸ್ವರ್ಡನ್ನು. ನೆಕ್ಸ್ಟ್ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಧನ್ಯವಾದಗಳು, ನಿಮ್ಮ ಖಾತೆಯನ್ನು SSPಯಲ್ಲಿ ಯಶಸ್ವಿಯಾಗಿ ಸೃಜಿಸಲಾಗಿದೆ, ಅಂದರೆ ಅಕೌಂಟು ಕ್ರಿಯೇಟ್ ಆಗಿದೆ. ಸೊ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲನೂ ನಿಮಗೆ ಮೇಲ್ ಅಥವಾ ಮೆಸೇಜು ಸಹ ಬಂದಿರುತ್ತೆ. ನೋಡ್ಕೋಬೋದು SSP ID ಬಂದಿರುತ್ತೆ ನಿಮ್ಮ ಮೆಸೇಜಲ್ಲಿ, ಹಾಗೆ ಮೇಲಿಗೂ ಬಂದಿರುತ್ತೆ, ಮೆಸೇಜಲ್ಲೂ ಬಂದಿದೆ. ಸೊ SSP ID ಬಂದಿರುತ್ತೆ, ಮತ್ತು ನಿಮ್ಮ ಪಾಸ್ವರ್ಡ್ ಬಂದು ನೀವು ಆಲ್ರೆಡಿ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಈಗ ನೆಕ್ಸ್ಟ್ ಬಂದು ನಾವು ಲಾಗಿನ್ ಆಗಬೇಕಾಗತ್ತೆ.
ಓಕೆ, ನೆಕ್ಸ್ಟ್ ಬ್ಯಾಕ್ ಬಂದು ಈಗೇನು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ ನಾವು, SSP ID ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಆಗಿದೆ ಈಗ. ಸೊ ಈಗ ಲಾಗಿನ್ ಆಗಬೇಕಾಗತ್ತೆ. ನೆಕ್ಸ್ಟ್ ಬ್ಯಾಕ್ ಬಂದು ಇಲ್ಲಿ ನೋಡ್ತಿರ್ಬೋದು 2026-27ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ವಾ. 11ನೇ ತರಗತಿಯಿಂದ PUC ನಂತರದ ಎಲ್ಲ ಕೋರ್ಸ್ಗಳಿಗೂ ಇಲ್ಲೇ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಲಾಗಿನ್ ID ಮತ್ತು ಪಾಸ್ವರ್ಡನ್ನು ಹಾಕಿ. ನಿಮಗೆ SSP ID ಆಲ್ರೆಡಿ ಬಂದಿರುತ್ತೆ ಈಗ, ಸೊ ಅದನ್ನು ಎಂಟ್ರಿ ಮಾಡಿ. ಸೊ ಲಾಗಿನ್ ಆದ ಮೇಲೆ ನಿಮಗೆ ಸೊ ನೋಡ್ಬೋದು ಕಂಪ್ಲೀಟಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಾಣಿಸುತ್ತೆ. ಜೊತೆಗೆ ಫಸ್ಟ್ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಯಾಕೆಂತಂದರೆ ನಿಮಗೆ ಅಪ್ಲಿಕೇಶನ್ ಅಕ್ಸೆಪ್ಟ್ ಮತ್ತು ರಿಜೆಕ್ಟ್ ಆಗೋಕ್ಕೆ ಇದೇ ರೀಸನ್ಸ್ ಆಗಿರುತ್ತೆ. ಫಸ್ಟ್ ರಾಂಗ್ ಡೀಟೇಲ್ಸನ್ನು ನೀವೇನಾದ್ರು ಎಂಟ್ರ್ ಮಾಡಿದ್ರೆ ಸೊ ಅಪ್ಲಿಕೇಶನ್ನು ರಿಜೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಆಧಾರ್ ಕಾರ್ಡನ್ನು ನೀವು ಸೀಡ್ ಮಾಡಬೇಕಾಗತ್ತೆ, ಇಲ್ಲಿ ಮ್ಯಾಪಿಂಗನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡನ್ನು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೇಮ್ ನಿಮ್ಮದು SSLC ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡಲ್ಲಿ 4ರಲ್ಲೂ ಪ್ರಾಪರಾಗಿ ಮ್ಯಾಚ್ ಆಗಬೇಕು. ನೋ ಚೇಂಜಸ್ ಆರ್ ಅಲೋಡ್ ಆಫ್ಟರ್ ಸಬ್ಮಿಷನ್. ನೀವು ಒಂದ್ಸರಿ ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡಿದಾದಮೇಲೆ ಯಾವುದೇ ಚೇಂಜಸ್ ಇರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಸಬ್ಮಿಟ್ ಮಾಡೋದಕ್ಕೆ ಮುಂಚೆ ಸೊ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಅದಾದಮೇಲೆ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಸಬ್ಮಿಟ್ ಓನ್ಲಿ ಆಫ್ಟರ್ ಅಕಾಡೆಮಿಕ್ ಡೇಟಾ ಇಸ್ ರಿಸೀವ್ಡ್. ಸೊ ನಿಮ್ಮದು ಅಕಾಡೆಮಿಕ್ ಕಂಪ್ಲೀಟ್ ಡೇಟಾ ಬಂದಿದ್ದಾದಮೇಲೆ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಪ್ರಾಪರಾಗಿ. ನೆಕ್ಸ್ಟ್ ಕುಟುಂಬ ID ಮ್ಯಾಂಡೇಟ್ರಿ ಫಾರ್ ದ ಸೆಲೆಕ್ಟ್ ಸ್ಕೀಮ್ಸ್. ಅಂದರೆ ಕೆಲವೊಂದು ಸ್ಕಾಲರ್ಶಿಪ್ಸ್ ಇದೆ, ಅವುಗಳಲ್ಲಿ ನೀವು ಕುಟುಂಬ ID ಅಂತ ಬರುತ್ತೆ. ಸೊ ಆ ID ಇದ್ದರೆ ಮಾತ್ರ ನಿಮಗೆ ಮ್ಯಾಂಡೇಟ್ರಿ ಇರುತ್ತೆ. ಕೆಲವೊಂದು ಎಲ್ಲದಕ್ಕೂ ಬರೋದಿಲ್ಲ, ಓನ್ಲಿ ಫಾರ್ ದ ಸೆಲೆಕ್ಟೆಡ್ ಸ್ಕೀಮ್ಸ್. ನೆಕ್ಸ್ಟ್ ಫಾರ್ SSLC ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕಾಂಟ್ಯಾಕ್ಟ್ ತಾಲೂಕು ಆಫೀಸ್. ಸೊ ನಿಮ್ಗೇನೇ ಕರೆಕ್ಷನ್ಸ್ ಏನಾದರೂ SSLCನಲ್ಲಿ ಅಥವಾ ಮಾರ್ಕ್ಸ್ ಕಾರ್ಡಲ್ಲಿ ಅಥವಾ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಅಥವಾ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡಿಸ್ಬೇಕು ಅಂದರೆ ಸೊ ತಾಲೂಕು ಆಫೀಸಲ್ಲಿ ಹೋಗಿ ನೀವು ಅದನ್ನು ಚೇಂಜ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರನ್ನು ಎರರ್ಸ್ ಏನಾದರೂ ಇದ್ದರೆ ಅವುಗಳನ್ನು ಮೊದಲೇ ಫಿಕ್ಸ್ ಮಾಡ್ಕೊಳ್ಳಿ, ಅದಾದ ನಂತರ ನೀವು ಅಪ್ಲೈ ಮಾಡಿ. ನೆಕ್ಸ್ಟ್ ನೇಮು ಮತ್ತು ಮೊಬೈಲ್ ನಂಬರು ಸೊ ಅಪ್ಡೇಟೆಡ್ ಇರಬೇಕಾಗುತ್ತೆ ಕಂಪ್ಲೀಟಾಗಿ. ಸೊ ಅದು ಪ್ರೊಫೈಲಲ್ಲಿ ಇರುತ್ತೆ ನಿಮಗೆ. ಸೊ ನಿಮಗೇನಾದ್ರು ಬೇಕು ಅಂದರೆ ಅಪ್ಡೇಟನ್ನು ಮಾಡ್ಕೋಬೋದಾಗುತ್ತೆ. ನೆಕ್ಸ್ಟು ಬರೋಣ ಅಪ್ಲಿಕೇಶನ್ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಫರ್ದರ್ ಕಂಟಿನ್ಯೂಷನ್. ಓಕೆ, ಫಸ್ಟ್ ಸ್ಟೆಪ್ ಬಂದು ನಿಮಗೆ ಸ್ಟಡಿ ಕಾಸ್ಟ್ ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಅಟೆಸ್ಟೇಷನ್ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟ್ ಹಾಸ್ಟೆಲ್ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಷನ್ ಇರುತ್ತೆ. ಇದಕ್ಕೆ ಮೊದಲು ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಸೊ KYCಯನ್ನು ಮಾಡಬೇಕು. ನೋಡ್ಬೋದು ನೀವು ಒಂದು ಸರಿ ಸ್ಟೆಪ್ 1 ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಗೆ ಅಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ತೋರಿಸುತ್ತೆ ನೋಡಿ. ಅರ್ಜಿ ಸಲ್ಲಿಸುವ ಮೊದಲು KYCಯನ್ನು ಮಾಡುವುದು ಕಡ್ಡಾಯವಾಗಿದೆ. ಸೊ ಹಾಗಾಗಿರೋದ್ರಿಂದ ಫಸ್ಟ್ KYCಯನ್ನು ಮಾಡಿ ಮುಗಿಸಿದ ನಂತರ ನೀವು ಇದನ್ನು ನೆಕ್ಸ್ಟ್ ಫರ್ದರ್ ಕಂಟಿನ್ಯೂ ಮಾಡಬೇಕಾಗತ್ತೆ. KYC ಯಾವ ರೀತಿಯಾಗಿ ಮಾಡೋದು, ಇಲ್ಲಿ ನಿಮಗೆ ಮೆನು ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ವೆರಿಫಿಕೇಷನ್ ಅಂತ ಇದೆ. ಸೊ ಇಲ್ಲಿ KYC ಅಂತ ಇದೆ, ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, KYCನ ಕ್ಲಿಕ್ ಮಾಡಿದಾದಮೇಲೆ ನೀವು ನೋಡ್ಬೋದು ಯುವರ್ ಆಧಾರ್ KYC ನೀಡ್ಸ್ ಟು ಬಿ ಡನ್, ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ದ ಸ್ಕಾಲರ್ಶಿಪ್ ಪರ್ಪಸ್, ಸೊ ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಫಾರ್ ದ ಸೇಮ್ ಅಂತ. ಕ್ಲಿಕ್ ಫಾರ್ ದ KYC ಮೇಲೆ ಕ್ಲಿಕ್ ಮಾಡಿ. ಸೊ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ. ನನ್ನ ಆಧಾರ್ ಮಾಹಿತಿಯನ್ನು ಹಾಗೂ ಈ ಥರ ಅಂದರೆ ನೀವು ಕಂಪ್ಲೀಟಾಗಿ ನಿಮ್ಮ ಡೀಟೇಲ್ಸನ್ನು ಕೊಡೋದಕ್ಕೆ ಒಪ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೈನಲ್ ಆಗಿ ಸೊ OTP ಅಥವಾ ಫೇಸ್ ಕ್ಯಾಪ್ಚರ್, ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅಥವಾ ಐರಿಸ್ ಕ್ಯಾಪ್ಚರ್. ಸೊ ಬೆಟರ್ ನೀವು ಮೆಥಡನ್ನು OTPಯನ್ನು ಚೂಸ್ ಮಾಡ್ಕೊಳ್ಳಿ ಅಥವಾ ಫೇಸ್ ಕ್ಯಾಪ್ಚರು ಸಹ ನೀವು ತೊಗೋಬಹುದು. ಸೊ ನೀವು ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ OTP ಅಥವಾ ಫೇಸ್ ಕ್ಯಾಪ್ಚರನ್ನು ತೊಗೊಂಡು ನೆಕ್ಸ್ಟ್ ಡೀಟೇಲ್ಸನ್ನು ಇದನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿ, OTP ಬರುತ್ತೆ, ಎಂಟ್ರ್ ಮಾಡಿ. OTP ಮೇಲೆ ಕ್ಲಿಕ್ ಮಾಡಿ, OTP ಪಡೆಯಿರಿ, ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ OTP ಮೊಬೈಲ್ ನಂಬರ್ಗೆ ಬಂದಿರುತ್ತೆ, ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ. ಸೊ ಆ OTPಯನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. Next, your Aadhaar KYC needs to be done to capture your photograph for the scholarship.
ಸೊ ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಅಂತ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಫೋಟೋ ಇದ್ರ ಮೇಲೆ ಕ್ಲಿಕ್ ಮಾಡಿ, ಡಿಸ್ಪ್ಲೇ ಫೋಟೋ ಆನ್ ಕರೆಕ್ಟ್ ಅಂತ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಅದಾದ ನಂತರ ನೀವು ನೋಡಬಹುದು ಇಲ್ಲಿ, ಸೊ ನಿಮ್ಮ ಆಧಾರ್ ಫೋಟೋ ಏನಾಗಿರುತ್ತೆ ಇಲ್ಲಿ ಡೇಟಾ ಫೆಟ್ಚ್ ಆಗಿರುತ್ತೆ ಕಂಪ್ಲೀಟಾಗಿ. ಫೋಟೋ ಇಲ್ಲಿ ಆಧಾರಲ್ಲಿ ಏನು ಫೋಟೋ ಇರುತ್ತೆ ಇಲ್ಲಿ ಕಂಪ್ಲೀಟಾಗಿ ಇದೇ ತೊಗೊಳುತ್ತೆ ಆಟೋಮೆಟಿಕಲಿ. ಈಗ ನೆಕ್ಸ್ಟ್ ಫರ್ದರ್ ಕಂಟಿನ್ಯೂ ಮಾಡೋಣ. ಸ್ಟೆಪ್ 1ಗೆ ಹೋಗೋಣ. ಸ್ಟೆಪ್ 1ಗೆ ನೀವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೀವು 10th ಡೀಟೇಲ್ಸ್ ಹಾಗೆ ಕಾಸ್ಟ್ ಇನ್ಕಮ್, ಡಿಸಬಿಲಿಟಿ ಆ್ಯಂಡ್ ಪರ್ಸನಲ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ಒಂದೊಂದೇ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ ಸ್ಟೇಟು 10th ಸ್ಟ್ಯಾಂಡರ್ಡ್ ಓದಿದ್ದು ಅಂತ. ಸೊ ಯಾವ ಬೋರ್ಡ್ ಓದಿದರೆ ಆ ಬೋರ್ಡನ್ನು ಎಂಟ್ರಿ ಮಾಡಿ, ಮತ್ತು ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಫೆಟ್ಚ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದ್ಸರಿ ಸಬ್ಮಿಟ್ ಮಾಡಿದಾದ್ಮೇಲೆ ನಿಮಗೆ ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕಟ್ಟಿದೆ. ಯುವರ್ ಫಾಲೋಯಿಂಗ್ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯು. ಸೊ ಎರಡು ನೇಮ್ ಪ್ಲೀಸ್ ಕಂಟಿನ್ಯೂ ಫರ್ದರ್ ಬೋತ್ ನೇಮ್ಸ್ ಆರ್ ಮ್ಯಾಚಿಂಗ್ ಅಂತ ಇದೆ. ಸೊ ಎರಡು ನೇಮು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆಧಾರ್ ನೇಮು SSLC ಮಾರ್ಕ್ಸ್ ಕಾರ್ಡಲ್ಲಿರುವಂಥದ್ದು, ಹಾಗೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟಲ್ಲಿರುವಂಥದ್ದು. ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫರ್ದರ್ ಡೀಟೇಲ್ಸ್ ಹೋಗಬೇಕಾಗತ್ತೆ. ಸೊ ಇಯರ್ ಆಫ್ ಪಾಸಿಂಗ್ ಕಂಪ್ಲೀಟಾಗಿ ಅಲ್ಲೆಲ್ಲ ಬಂದ್ಬಿಟ್ಟಿರುತ್ತೆ ನಿಮಗೆ. ಸೊ ಎಸ್ ಅಂತ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಫರ್ದರ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಬಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸು. ಡು ಯು ಹ್ಯಾವ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್? ಸೊ ಇದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಅಲ್ಲಿ RD ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ರೀಜನ್ ಯಾವುದು, ಸೊ ರಿಲಿಜನ್ ಯಾವುದು, ಮತ್ತು RD ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ನ RD ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ RD ನಂಬರನ್ನು 15 ಡಿಜಿಟ್ RD ನಂಬರನ್ನು ಎಂಟ್ರಿ ಮಾಡಿ ಚೆಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಡೀಟೇಲ್ಸ್ ಅಲ್ಲಿ ಆಲ್ರೆಡಿ ಫೆಟ್ಚ್ ಆಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಎಲ್ಲ ಡೀಟೇಲ್ಸ್ ಅಂತ. ಸೊ ಅದು ಡಿಸ್ಪ್ಲೇ ಆಗ್ತಿರುವಂಥ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ ಸೊ ಎಸ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನೋಡ್ಬೋದು ದ ಫಾಲೋಯಿಂಗ್ ಡೀಟೇಲ್ಸ್ ಆರ್ ಸಬ್ಮಿಟೆಡ್ ಬೈ ಯು. ಸೊ ದ ನೇಮ್ ಆನ್ ಆಧಾರ್ ಈಸ್ SSP ಕೃಷ್ಣಾರ್ಜುನ. ಸೇಮ್ ಎಲ್ಲದರಲ್ಲೂ ನೇಮ್ಸ್ ನೋಡ್ಬೋದು ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಫರ್ದರ್ ನೇಮ್ ಕರೆಕ್ಟಾಗಿದೆ ಮ್ಯಾಚ್ ಆಗ್ತಿದೆ ಅಂತಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಫರ್ದರ್ ಕಂಟಿನ್ಯೂ ಆಗಿ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಿಮಗೆ ಡಿಸಬಿಲಿಟಿ, ಏನಾದ್ರು ಫಿಸಿಕಲಿ ಡಿಸಬಿಲಿಟಿ ಇದ್ದರೆ ಸೊ ಎಸ್ ಅಂತ ಕ್ಲಿಕ್ ಮಾಡಿ ಮತ್ತು ಸರ್ಟಿಫಿಕೇಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿ. ಸೊ ಸೇವ್ ಆ್ಯಂಡ್ ಪ್ರೊಸೀಡ್. ಸೊ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ಸೊ ನೆಕ್ಸ್ಟ್ ಬಂದು ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ. ಸೊ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದಿರುತ್ತೆ, ಹೋಮ್, ತಾಲೂಕ್ ಮತ್ತು ಕಾನ್ಸ್ಟಿಟ್ಯೂಷನ್ಸಿ ಅಸೆಂಬ್ಲಿ ಯಾವುದಿದೆ, ಹಾಗೆ ಪರ್ಮನೆಂಟ್ ಅಡ್ರೆಸ್ಸು, ಪಿನ್ ಕೋಡ್ ಏನಿದೆ. ಸೊ ನೀವು ಕರ್ನಾಟಕದವರ, ಡೊಮಿಸಿಲ್ ಆಫ್ ಕರ್ನಾಟಕ ಅಂದರೆ ಸೊ ನೀವು ಕರ್ನಾಟಕದಲ್ಲಿ ವಾಸವಾಗಿರುವಂಥವ್ರ. ಸೊ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ನಾವು ನೆಕ್ಸ್ಟ್. ಸೊ ಕಂಪ್ಲೀಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಫರ್ದರ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅಗೇನ್ ನಿಮ್ಗೆ ಕೇಳುತ್ತೆ ಆರ್ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ. ಎಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಮುಗೀತು ನಿಮಗೆ. ಸೊ ಸೆಕೆಂಡ್ ಸ್ಟೆಪ್ಗೆ ಈಗ ಹೋಗ್ತಿದ್ದೀವಿ. ಸೆಕೆಂಡ್ ಸ್ಟೆಪ್ ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ. ಆರ್ ಯು ಸ್ಟಡಿಯಿಂಗ್ 11th or 12th ಸ್ಟ್ಯಾಂಡರ್ಡ್ ಇನ್ CBSE, ICSE, IGSE ಅಂತಂದರೆ ನೀವೇನಾದ್ರು PUC ಬೋರ್ಡಲ್ಲಿ ಓದ್ತಿದ್ರೆ PUC ಎಸ್ ಅಂತ ಕ್ಲಿಕ್, PUC ಓದ್ತಿದ್ರೆ ನೋ ಅಂತ ಕ್ಲಿಕ್ ಮಾಡಿ. ಅಥವಾ ನೀವೇನಾದ್ರು CBSE, ICSE, IGSE ಬೋರ್ಡಲ್ಲಿ ಏನಾದರೂ ಓದಿದರೆ ಸೊ ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸ್ಟೇಟ್ ಬೋರ್ಡ್ ಆಗಿದ್ರೆ ಅಂದರೆ ಫಸ್ಟ್ PUC ಸೆಕೆಂಡ್ PUC ಆದರೆ ನೋ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ PU? ಎಸ್ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ನೀವೇನಾದ್ರು ಡಿಗ್ರಿಗೆ ಏನಾದ್ರು ಅಪ್ಲೈ ಮಾಡ್ತಾ ಇದೆ, ಇದ್ರ ಮೇಲೆ ಆರ್ ಯು ಸ್ಟಡಿಂಗ್ ಇನ್ 11th or 12th ಇನ್ ಅಂತ ಇದೆಯಲ್ವಾ, ಅದ್ಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿದೆ ನೋಡಿ, ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ PU ಮೇಲೆ ಇದೆಯಲ್ವಾ, ಇಲ್ಲಿ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ PUCದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಅದೇ ನೀವು ಡಿಗ್ರಿಗೆ ಏನಾದ್ರು ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಡಿಗ್ರಿ ಆಪ್ಷನ್ ಸಿಗುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ PUCದು. ಓಕೆನಾ? ಸೊ ನಾನೀಗ PUCಗೆ ಅಪ್ಲೈ ಮಾಡ್ತಿರೋದ್ರಿಂದ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವೇನಾದ್ರು ಡಿಗ್ರಿಗೆ ಏನಾದ್ರು ಅಪ್ಲೈ ಮಾಡ್ತಿದ್ರೆ ಸೊ ನೀವು ನೋ ಮಾಡಿ, ನಿಮ್ಮ ಡಿಗ್ರಿ ಎಲ್ಲ ಕೇಳುತ್ತೆ, ಆ ಡೇಟನ್ನು ಎಂಟ್ರಿ ಮಾಡಿ ಸೊ ನಿಮಗೆ ಅಪ್ಲೈ ಮಾಡ್ಬೋದು. ಈಗ ನೋಡಿ
PUC ಸ್ಟೂಡೆಂಟ್ಸ್ಗಳಿಗೆ ಇದೇನು ಇರ್ತಾ ಇದೆ ಅಂದರೆ ಸ್ಯಾಟ್ಸ್ ನಂಬರನ್ನು ಕೇಳಿದೆ. ಸೊ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸ್ಯಾಟ್ಸ್ ನಂಬರನ್ನು ಹಾಕಿ ಆಮೇಲೆ ಫೆಚ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಫೆಚ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಎಲ್ಲ ಡೀಟೇಲ್ಸ್, ಸೊ ಏನೆಲ್ಲ ನಿಮ್ಮದು ಸ್ಟಡಿ ಡೀಟೇಲ್ಸ್, ಯಾವ ಕಾಲೇಜಿನಲ್ಲಿ ಜಾಯ್ನ್ ಆಗಿದ್ದೀರಾ, ಸೊ ಇದು ನಿಮಗೆ ಮೇಜರ್ ಪಾಯಿಂಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಡೀಟೇಲ್ಸ್ ಏನಾದ್ರು ಇಲ್ಲಿ ಫೆಚ್ ಆಗಲಿಲ್ಲ ಅಂತಂದರೆ ಅದರ ಮೀನಿಂಗ್ ಏನಪ್ಪ ಅಂತಂದರೆ ನಿಮ್ಮಲ್ಲಿ ಯೂನಿವರ್ಸಿಟಿನಲ್ಲಿ ಇನ್ನೂ ನಿಮ್ಮ ಅಪ್ಡೇಟ್. ಈಗ ನೀವು ಕ್ವಶನ್ ಕೇಳ್ಬೋದು, ಸರ್ ನಾವೀಗ CET ಈಗ ತಾನೇ ಮುಗಿಸ್ತಿದ್ದೀವಿ, ಅಡ್ಮಿಷನ್ನು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕು ಅಡ್ಮಿಷನ್ನೂ ಆಗಿದ್ದೀವಿ, ಸೊ ನಾವು ಅಪ್ಲೈ ಮಾಡ್ಬೋದು ಅಂತ. ಖಂಡಿತವಾಗಿ ಅಪ್ಲೈ ಮಾಡಬಹುದು, ಬಟ್ ಸ್ವಲ್ಪ ವೆಯ್ಟ್ ಮಾಡಿ. ಯಾಕೆಂದರೆ ನಿಮ್ಮ ಇಂಜಿನಿಯರಿಂಗ್ ಡೀಟೇಲ್ಸ್ಗಳಾಗಲಿ ಅಥವಾ ನೀವು ಯಾವುದೇ ಕೋರ್ಸ್ಗಳಿಗೆ ಜಾಯ್ನ್ ಆಗಿರ್ತೀರ ಅದರ ಡೀಟೇಲ್ಸು ಸಡನ್ನಾಗಿ ಫೆಚ್ ಆಗೋದಿಲ್ಲ ಸ್ವಲ್ಪ. ಯಾಕೆಂದರೆ ಎಲ್ಲ ರೌಂಡುಗಳು ಮುಗಿದಿದ್ದ ಆದಮೇಲೆ ಈ ಎಲ್ಲ ಡೇಟಾನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಸೊ AICTE ಬೋರ್ಡ್ಗೆ ಕೊಡುತ್ತೆ ಕಂಪ್ಲೀಟಾಗಿ. ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಡೇಟಾ ಏನಿರುತ್ತೆ ಅದು ಕಂಪ್ಲೀಟಾಗಿ ಫೆಚ್ ಆಗುತ್ತೆ. ಅದಾದ ನಂತರ ನೀವು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಬಟ್ ಈಗ ನೀವು ರಿಜಿಸ್ಟ್ರೇಷನ್ ಮಾಡಿ ರೆಡಿ ಮಾಡಿ ಇಟ್ಕೋಬಹುದು. ಫೆಚ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮ್ಮ ಸ್ಟಡಿ ಡೀಟೇಲ್ಸ್ ಅಂತಂದರೆ ಈಗ ಪ್ರೆಸೆಂಟ್ಲಿ ನೀವು ಕಾಲೇಜಲ್ಲಿ ಎಲ್ಲ ಡೀಟೇಲ್ಸ್ ಆಟೋಮೆಟಿಕಲಿ ಫೆಚ್ ಆಗಿ ಬರುತ್ತೆ. ಈಗ ನೋಡಿ, ನಿಮಗೆ ಒಂದು ಎಕ್ಸಾಂಪಲ್ಗೆ ಹೇಳ್ತಿರೋದು ಇಲ್ಲಿ ನೋಡಿ, UG ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಅಂತಂದರೆ ನೀವು ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನೀವೇನು ಓದ್ತಿದ್ದೀರ ಡೀಟೇಲ್ಸ್ ಅನ್ನೋದು ಸಹ ಬಂದ್ಬಿಡ್ತಿ, ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಮತ್ತು ಯೂನಿವರ್ಸಿಟಿ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ನೋಡಿ, ಇದು ನಿಮಗೆ ಇದರ ಯಾವುದಾದ್ರು ಎಲ್ಲ ನಿಮಗೆ ಇಲ್ಲಿರುತ್ತೆ. ನಿಮಗೆ ಸ್ಟಾರ್ಟ್ ಡೇಟ್ ಒಂದು ಡೇಟಾ ಎಂಟ್ರಿ ಮಾಡಿ, ತೊಂದರೆ ಇಲ್ಲ. ನೀವು ಜೂನ್ ಜುಲೈ ಯಾವಾಗ ನೀವು ಜಾಯ್ನ್ ಆಗಿರ್ತೀರ ಕಾಲೇಜಿಗೆ ಒಂದು ಅಪ್ರಾಕ್ಸಿಮೇಟ್ ಡೇಟನ ಎಂಟ್ರಿ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ನೆಕ್ಸ್ಟ್ ಬಂದು ಸೆಲೆಕ್ಟ್ ಫಸ್ಟ್ ಇಯರ್ ಕೋರ್ಸ್ ಫಸ್ಟ್ ಇಯರ್ ಅಂತ ಇದೆ, ಅದು ನೀವೇನು ಸೆಲೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದರೆ ಆಟೋಮೆಟಿಕಲಿ ಲಾಕ್ ಆಗಿರುತ್ತೆ, ಅದನ್ನು ನೀವೇನು ಚೇಂಜ್ ಮಾಡಿಲ್ಲ, ಯಾಕಂದರೆ ಅದು ಆರ್ಟಿಕಲಿ ಫೆಚ್ ಆಗಿರುವಂಥದ್ದು. ಲ್ಯಾಟ್ರಲ್ ಎಂಟ್ರಿ, ಸೊ ಲ್ಯಾಟ್ರಲ್ ಎಂಟ್ರಿ ಆಗಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಲ್ಯಾಟ್ರಲ್ ಎಂಟ್ರಿ ಇಲ್ಲ ಅಂತ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ದ ಮೋಡ್ ಆಫ್ ಅಡ್ಮಿಷನ್, ನೀವು ಯಾವ ಮೋಡಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅಂತ. ಸೊ ಇಲ್ಲಿ ಆಪ್ಷನ್ ಯಾವುದೇ ಕೌನ್ಸಿಲಿಂಗ್ ಪ್ರೊಸೀಜರ್ ಇಲ್ಲ, ಬಟ್ ನೀವು ಇಂಜಿನಿಯರಿಂಗ್ಗಳಿಗೆ ಕೋಟಾ ಅಥವಾ KCET ಹೋಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಟ್ಕೊಳ್ಳಿ, ಮ್ಯಾನೇಜ್ಮೆಂಟ್ ಕೋಟಾಗೆ ನಿಮಗೆ SSC ಸ್ಕಾಲರ್ಶಿಪ್ ಬರೋದಿಲ್ಲ, ಓನ್ಲಿ CET ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಗೌರ್ಮೆಂಟ್ ಸೀಟ್ ಹೋಗಿ ಮಾತ್ರ. ಅಡ್ಮಿಷನ್ ನೋಡಿದ್ರೆ ಅದು ಡೇಟಾ ಫೆಚ್ ಆಗಿದೆ. ನೆಕ್ಸ್ಟ್ ಸೀಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಏನಾಗಿದೆ ನಿಮಗೆ ಸೇವ್ ಆಗಿದೆ ನೋಡಿ. ಇಂಜಿನಿಯರಿಂಗ್ಗಳಿಗೆ ಕೋಟಾ ಅಥವಾ KCET ಹೋಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಟ್ಕೊಳ್ಳಿ, ಮ್ಯಾನೇಜ್ಮೆಂಟ್ ಕೋಟಾಗೆ ನಿಮಗೆ SSC ಸ್ಕಾಲರ್ಶಿಪ್ ಬರೋದಿಲ್ಲ, ಓನ್ಲಿ CET ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಗೌರ್ಮೆಂಟ್ ಸೀಟ್ ಹೋಗಿ ಮಾತ್ರ. ಅಡ್ಮಿಷನ್ ನೋಡಿದ್ರೆ ಅದು ಡೇಟಾ ಫೆಚ್ ಆಗಿದೆ. ನೆಕ್ಸ್ಟ್ ಸೀಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಏನಾಗಿದೆ ನಿಮಗೆ ಸೇವ್ ಆಗಿದೆ ನೋಡ್ಬೋದು. ಪ್ರಿಯ ವಿದ್ಯಾರ್ಥಿ ಪ್ರದರ್ಶಕ ಅವರು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಂಡು ಎಲ್ಲ ಸರಿಯಾಗಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸಪೋಸ್ ನೆಕ್ಸ್ಟ್ ಏನಾದ್ರು ಇದ್ರೆ ಸೊ ನೆಕ್ಸ್ಟ್ ನೀವು ಅದನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ನೆಕ್ಸ್ಟ್ ಕ್ಲಿಕ್ ಮಾಡಿದ್ದೀನಿ, ಇಲ್ಲಿ ನೋಡಿ ಮತ್ತೆ. ಸೊ ಇಲ್ಲಿ ನಾನು ನೆಕ್ಸ್ಟ್ ಕ್ಲಿಕ್ ಮಾಡಿದ್ದೀನಿ, ಇಲ್ಲಿ ನೋಡಿ ಮತ್ತೆ. ಹ್ಯಾವ್ ಯು ಕಂಪ್ಲೀಟೆಡ್, ನೆಕ್ಸ್ಟ್ ಬಂದು ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಕೇಳುತ್ತೆ. ನೀವು ಡಿಗ್ರಿ PUC ಕೇಳುತ್ತೆ, ಇಲ್ಲ ಅಂತ ಈಗ ಆದರೆ ಪ್ರೀವಿಯಸ್ ಇಯರ್ ಡೀಟೇಲ್ಸು, PUCಗಾದರೆ ನಿಮ್ಮ 10th ಡೀಟೇಲ್ಸನ್ನು ಕೇಳುತ್ತೆ. ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಪ್ರೀವಿಯಸ್ ಇಯರ್ UG ಕೋರ್ಸ್ ಇನ್ ಎನಿ ಯೂನಿವರ್ಸಿಟಿ ಲೊಕೇಟೆಡ್ ಔಟ್ಸೈಡ್ ದ ಕರ್ನಾಟಕ, ನೋ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಇದು ಪ್ರೀವಿಯಸ್ ಪಾಸ್ ಡೀಟೇಲ್ಸ್ ಕೇಳ್ತಾ ಇದೆ. ಹ್ಯಾವ್ ಯು ನೆಕ್ಸ್ಟ್ ಆಮೇಲೆ 10th ಪಾಸ್ ಟೈಪ್ ನೋಡ್ಬೋದು, ನಿಮ್ಮದು 10th ಅಥವಾ 10th ಯಾವ ಬೋರ್ಡಿನಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಾನು SSLC, ನಿಮ್ಮದು ಬೇರೆ ಬೋರ್ಡ್ ಆಗಿದ್ದರೆ ಸೊ ಯಾವ ಬೋರ್ಡ್ ನೀವು ಎಕ್ಸಾಮನ್ನು 10th ಕಂಪ್ಲೀಟ್ ಮಾಡಿರ್ತೀರಾ ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ನಿಮ್ಮ SSLC ಅಥವಾ 10th ರಿಜಿಸ್ಟರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ 10th ರಿಜಿಸ್ಟರ್ಡ್ ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಫೆಚ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೆಚ್ ಡೇಟಾ ಮೇಲೆ ಸೊ ಈ ರೀತಿಯಾದಂಥ ಪಾಪಪ್ ಬರುತ್ತೆ ನಿಮಗೆ. ಓಕೆ ಮೇಲೆ ಕ್ಲಿಕ್ ಮಾಡಿ.
ಸೊ ನೆಕ್ಸ್ಟ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ಫೆಚ್ ಆಗಿರುತ್ತೆ, ಎಷ್ಟು ಮಾರ್ಕ್ಸು ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಮತ್ತು ರಿಸಲ್ಟ್ಸು ಸಹ ಅಲ್ಲೇ ಬಂದಿರುತ್ತೆ ನಿಮಗೆ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನಿಮ್ಮ 10th ಕಂಪ್ಲೀಟ್ ಡೀಟೇಲ್ಸ್ ಮಾರ್ಕ್ಸು ಎಲ್ಲ ಏನೇನು ತೊಗೊಂಡಿದ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ನೆಕ್ಸ್ಟ್ ಸ್ಟೇಜಿಗೆ ಹೋಗಬೇಕಾಗತ್ತೆ, ಸ್ಟೆಪ್ 3ಗೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ನಿಮಗೆ ಡೀಟೇಲ್ಸ್ ಕೇಳುತ್ತೆ, ಲೈಕ್ ಹಾಸ್ಟೆಲರ್ಸ್ ಆ್ಯಂಡ್ ಡೇ ಸ್ಕಾಲರ್ಸ್. ಹಾಸ್ಟೆಲ್ದು ಡೀಟೇಲ್ಸ್ ಕೇಳುತ್ತೆ. ಆರ್ ಯು ಡೇ ಸ್ಕಾಲರ್? ಸೊ ಡೇ ಸ್ಕಾಲರ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲ ನೀವು ಹಾಸ್ಟೆಲಲ್ಲಿ ಏನಾದರೂ ಸ್ಟೇ ಆಗಿದ್ದರೆ ಸೊ ನೋ ಅಂತ ಕ್ಲಿಕ್ ಮಾಡಿ. ಅಂದರೆ ಆರ್ ಯು, ಸೊ ನೀವು ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದರೆ ನೋ ಅಂತ ಕ್ಲಿಕ್ ಮಾಡಿ. ನೋಡ್ಬೋದು, ವಸತಿ ನಿಲಯ ತಂತ್ರಾಂಶದಲ್ಲಿ ನೀವು ಯಾವುದೇ ಕಾಲೇಜು ವಸತಿ ನಿಲಯಗಳಲ್ಲಿ ದಾಖಲಾಗಿರುವ ಮಾಹಿತಿ ಲಭ್ಯವಿಲ್ಲದ ಕಾರಣ ನಿಮ್ಮನ್ನು ಡೇ ಸ್ಕಾಲರ್ ಎಂದೇ ಪರಿಗಣಿಸಲಾಗಿದೆ ಅಂತಂದ್ಬಿಟ್ಟು. ಅಂದರೆ ನಿಮ್ಮದು ಏನಾದರೂ ಗೌರ್ಮೆಂಟ್ ಹಾಸ್ಟೆಲಲ್ಲಿ ನೀವು ಸ್ಟೇ ಆಗಿದ್ದರೆ ಸೊ ಅದು ಡೀಟೇಲ್ಸು ಸಹ ಇಲ್ಲಿ ಬರುತ್ತೆ. ಸೊ ನಿಮ್ಮದು ಡೀಟೇಲ್ಸ್ ಯಾವುದೂ ಇಲ್ಲ, ಹಾಗಾಗಿರೋದ್ರಿಂದ ಡೇ ಸ್ಕಾಲರ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಯಾರು ಹಾಸ್ಟೆಲ್ಸಲ್ಲಿ ಜಾಯ್ನ್ ಆಗಿದ್ದರೆ ಗೌರ್ಮೆಂಟ್ ಹಾಸ್ಟೆಲ್ಸಲ್ಲಿ, ಸೊ ಅಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ, ಡೀಟೇಲ್ಸ್ ಬರುತ್ತೆ ಆಟೋಮೆಟಿಕಲಿ. ಸೊ ನೋ, ಎಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಅಂದರೆ ಯಾವುದೇ ಹಾಸ್ಟೆಲ್ ಇಲ್ಲ, ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಿದೆ ಮತ್ತೆ ಒನ್ಸ್ ಅಗೈನ್. ಸೊ ಓಕೆ ಆಯ್ತಲ್ವ ಅದು. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ, ನೆಕ್ಸ್ಟ್ ಬಂದು NSP OTR ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ NSP OTR ರಿಜಿಸ್ಟ್ರೇಷನ್ ನಂಬರನ್ನು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು, NSP OTR ನಂಬರು ಅನ್ನೋಂಥದ್ದನ್ನು, ಅದನ್ನು ಸಹ ಕ್ವಿಕ್ಕಾಗಿ ಒಂದು 3-4 ಸ್ಟೆಪ್ಸಲ್ಲಿ ಇಮಿಡಿಯೇಟಾಗಿ ನೋಡೋಣ. ಓಕೆ, ಫಸ್ಟ್ ಈಗ ನಮಗೆ ಈ OTR ನಂಬರ್ ಅಂದ್ರೆ ಏನು ಅಂತಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ. ಈ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಒನ್ ಟೈಮ್ ನೀವು ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ SSP ಸ್ಕಾಲರ್ಶಿಪ್ ಮತ್ತೆ NSP ಸ್ಕಾಲರ್ಶಿಪ್ಗಳಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಇದ್ರೆ ನೀವು ಆಟೋಮೆಟಿಕಲಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಮುಂಚೆ ಫಸ್ಟ್ ನೀವು 2 ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ NSP OTR ಅಂತ ಒಂದು ಪ್ಲೇ ಸ್ಟೋರ್ ಅಲ್ಲಿ ಹೋದ್ರೆ ನಿಮಗೆ NSP OTR ಅಂತ ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ. ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆಪ್ ಆಗಲೇ ಆಲ್ರೆಡಿ. ಆ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಿಮಗೆ ಆಧಾರ್ ಫೇಸ್ RD ಅಂತ ಇನ್ನೊಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಅದರಲ್ಲಿ ಫೇಸ್ ಐಡೆಂಟಿಫಿಕೇಶನ್ ಎಲ್ಲ ಆಗುತ್ತೆ. ಹಾಗಾಗಿರೋದ್ರಿಂದ ಈ 2 ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ OTR ಆ್ಯಪನ್ನು ಓಪನ್ ಮಾಡಿದ್ರೆ ನಿಮಗೆ ಈ ಥರ ನಿಮಗೆ ಓಪನ್ ಆಗುತ್ತೆ. ಸೊ ಅಲ್ಲಿ ಗೈಡ್ಲೈನ್ಸ್, ಫಸ್ಟ್ ಸ್ಟೆಪ್ಪು ಗೈಡ್ಲೈನ್ಸ್ ನಿಮಗೆ, ಸೆಕೆಂಡ್ ಸ್ಟೆಪ್ ಬಂದು ರಿಜಿಸ್ಟರ್ ಮೊಬೈಲ್ ನಂಬರು, ಥರ್ಡ್ ಸ್ಟೆಪ್ ಬಂದು KYC, ಫೋರ್ತ್ ಸ್ಟೆಪ್ ಬಂದು ಫಿನಿಶ್ ಆಗಿರುತ್ತೆ ಕಂಪ್ಲೀಟ್ ಸ್ಟೆಪ್ಸ್. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಗೈಡ್ಲೈನ್ಸ್ ಇರುತ್ತೆ, ಕಂಪ್ಲೀಟಾಗಿ ಓದ್ಕೊಂಡು ಕೆಳಗಡೆ ನಿಮಗೆ ಈ ಅಗ್ರಿ ಟು ದ ಫಾಲೋಯಿಂಗ್ ಅಂತ ಇದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಎರಡನ್ನ ಕ್ಲಿಕ್ ಮಾಡಿ. ಕೆಳಗಡೆ ಐ ಅಗ್ರಿ ಟು ದ ಫಾಲೋಯಿಂಗ್ ಇದೆಯಲ್ಲ, ಅವೆರಡನ್ನ ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲಿ ಸೆಂಡ್ OTP ಅಂತ ಬರುತ್ತೆ. OTPನ ಸೆಂಡ್ ಮಾಡಿದ್ರೆ ನಿಮಗೆ ಇಲ್ಲಿ ಎಂಟರ್ OTP ಏನು ಬರುತ್ತೆ ಆ OTPನ ಎಂಟ್ರ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ನಿಮಗೆ ಇಲ್ಲಿ ಕ್ಯಾಪ್ಚಾ ಒಂದು ಕೊಟ್ಟಿದ್ದಾರಲ್ವ, ಸೊ ಆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ. ನಿಮ್ಗೆ ಯಾವ ಕ್ಯಾಪ್ಚಾ ಕೋಡ ಇರುತ್ತೆ ಆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಅದನ್ನು ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಥರ್ಡ್ ಒನ್ ಬಂದು ಸ್ಟೆಪ್ ಬಂದು KYC ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಈ ಸ್ಟೆಪ್ಗೆ ಬರುತ್ತೆ ನಿಮಗೆ. ಇಲ್ಲಿ ಐ ಹ್ಯಾವ್ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಆಧಾರ್ ನಂಬರನ್ನು ಎಂಟ್ರಿ ಮಾಡಿ, ಕರೆಕ್ಟ್ ಆಧಾರ್ ನಂಬರನ್ನು. ಅದಾದ ನಂತರ ನೀವು ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ನೆಕ್ಸ್ಟನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಕೆಳಗಡೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಫೇಸ್ ಐಡೆಂಟಿಫಿಕೇಷನ್ಗೆ ನಿಮಗೆ ಕಂಪ್ಲೀಟಾಗಿ ಕ್ಯಾಮ್ರಾ ಓಪನ್ ಆಗುತ್ತೆ ಆಟೋಮೆಟಿಕಲಿ. ನಿಮ್ಮ ಫೇಸನ್ನು ಕಂಪ್ಲೀಟಾಗಿ ಅದಕ್ಕೆ ಕ್ಯಾಮ್ರಾಗೆ ಫೇಸ್ ಮಾಡಬೇಕಾಗತ್ತೆ ಕಂಪ್ಲೀಟಾಗಿ. ಅಲ್ಲಿ ನಿಮ್ಮ ಫೋಟೋ ನಿಮ್ಗೆ ಏನಾಗುತ್ತೆ ಕ್ಯಾಪ್ಚರ್ ಆಗುತ್ತೆ ನಿಮ್ಮದು. ಅದಾದಮೇಲೆ ನಿಮ್ಮದು ಆಧಾರಲ್ಲಿರುವಂಥ ಫೋಟೋಗೆ ಕಂಪ್ಲೀಟಾಗಿ ಮ್ಯಾಚ್ ಆದಮೇಲೆ ನಿಮಗೆ ನೆಕ್ಸ್ಟ್ ಈ ಥರ ಬರುತ್ತೆ. ಸೊ NPCI ಮ್ಯಾಪರ್ ಸ್ಟೇಟಸ್. ಸೊ ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಸೀಡೆಡ್ ವಿತ್ ಆಧಾರ್ ನಂಬರ್ ಆ್ಯಂಡ್ NPCI ಮ್ಯಾಪರ್. ಸೊ ಕಂಪ್ಲೀಟಾಗಿ ನಿಮಗೆ ಇದು ಡೀಟೇಲ್ಸ್ ತೋರಿಸುತ್ತೆ. ಅದು ಓಕೆ ಆದಮೇಲೆ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕೆಳಗಡೆ ಮದರ್ ನೇಮ್ ಕೇಳುತ್ತೆ, ಫಾದರ್ ನೇಮ್ ಕೇಳುತ್ತೆ,
ಮತ್ತು ಮೇಲ್ ಐ ಡಿ ಕಂಪ್ಲೀಟಾಗಿ ಎಂಟ್ರಿ ಮಾಡಿ, ಏನಿದೆಯೋ ಅದನ್ನು ಮೇಲ್ ಐ ಡಿನ ಎಂಟ್ರಿ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ದಾದಮೇಲೆ ಸೊ ಇಲ್ಲಿ ನಿಮಗೆ ಫಿನಿಶ್ ಆಯಿತು ಕಂಪ್ಲೀಟಾಗಿ. ನಿಮಗಿಲ್ಲಿ ನಂಬರ್ OTR ನಂಬರ್ ಜನ್ರೇಟ್ ಆಗುತ್ತೆ. ಇದು OTR ನಂಬರ್ ನಿಮಗೆ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ನೀವು ಇದನ್ನು OTR ನಂಬರನ್ನು. ಫರ್ದರ್ ನಿಮಗೆ NSP ಮತ್ತು SSP ಸ್ಕಾಲರ್ಶಿಪ್ಗೆ ಈ ಕಂಪ್ಲೀಟ್ ಫಾರ್ಮನ್ನು OTR ನಂಬರನ್ನು ಎಂಟ್ರಿ ಮಾಡಿನೇ ನೀವು ಕಂಪ್ಲೀಟಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗತ್ತೆ. ಲಾಸ್ಟ್ ಸ್ಟೆಪ್ಪು ಆಫ್ಟರ್ NSP OTR ರಿಜಿಸ್ಟ್ರೇಷನ್ ನಂಬರನ್ನು ಮಾಡ್ಕೊಂಡಿದ್ದು ಆದಮೇಲೆ, ಸೊ ನಾನು ಆಲ್ರೆಡಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿಯಾಗಿ NSP OTR ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು ಅಂತ. ಸೊ ಆ OTR ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ನೆಕ್ಸ್ಟ್ ಈಗ ಫೈನಲ್ ಸಬ್ಮಿಷನ್ ಒಂದು ಬಾಕಿ ಇದೆ. ನೀವು ಏನು ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀರಾ ಸೊ ಅದೆಲ್ಲ ಡೀಟೇಲ್ಸು ಕಂಪ್ಲೀಟಾಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ. ಇನ್ನೇನಾದ್ರು ಡೀಟೇಲ್ಸ್ ಏನಾದರೂ ರಾಂಗ್ ಏನಾದರೂ ಅನಿಸ್ತಿದೆ ಅಂತಂದರೆ ಅದನ್ನು ಹೋಗಿ ಹಿಂದೆ ಹೋಗಿ ಏನಾದ್ರು ಇದ್ದರೆ ಕರೆಕ್ಷನನ್ನು ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಫೈನಲ್ ಸಬ್ಮಿಷನ್ ಇರುತ್ತೆ. ಫೈನಲ್ ಸಬ್ಮಿಷನ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟಾಗಿ ಮುಗಿಯುತ್ತೆ. ಇದು ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೊ ಈ ರೀತಿಯಾಗಿ ನೀವು ನೋಡ್ಬೋದು ಇಲ್ಲಿ ಡಿಕ್ಲರೇಷನ್ ದಿಸ್ ಈಸ್ ಟು ಕನ್ಫರ್ಮ್ ದಾಟ್ ಅಬೋವ್ ಮೆನ್ಷನ್ಡ್ ಇನ್ಫಾರ್ಮೇಷನ್ ಇಸ್ ಟ್ರೂ. ಮೈ ಲೆವೆಲ್ ಬೆಸ್ಟ್ ಬಿಲೀವ್ ಅಂಡ್ ಶಾಲ್ ಬಿ ಲಯಬಲ್ ಫಾರ್ ದ ಡಿಸ್ಕ್ವಾಲಿಫಿಕೇಶನ್ ಇನ್ ಕೇಸ್ ಆಫ್ ಎನಿ ಇನ್ಕರೆಕ್ಟ್ ಇನ್ಫಾರ್ಮೇಷನ್ ಅಂತ ಇದೆ. ಸೊ ಫೈನಲ್ ಸಬ್ಮಿಷನ್ ಇಸ್ ಡನ್ ಆಯಿತು. ಸೊ ನೆಕ್ಸ್ಟ್ ಈಗ ಏನು ಮಾಡಬೇಕು ನೀವು ಅಂತಂದರೆ, ಇದಾದಮೇಲೆ ಇದು ಕಂಪ್ಲೀಟ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಎಲ್ಲ ಮುಗೀತು. ನೆಕ್ಸ್ಟ್ ಯಾವುದೇ ನಿಮಗೆ ಸ್ಕಾಲರ್ಶಿಪ್ ಬಂತು ಅಂದಾಗ ನೆಕ್ಸ್ಟ್ ಫರ್ದರ್ ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಇದು ಕಂಪಲ್ಸರಿ, ಎಲ್ಲರಿಗೂ ಇದು ಕಂಪಲ್ಸರಿ ಆಗಿರುತ್ತೆ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ನಿಮಗೆ ಯಾವ್ಯಾವ ಸ್ಕಾಲರ್ಶಿಪ್ಸ್ ಬಂದಾಗ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಫರ್ದರ್ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಸ್ಕಾಲರ್ಶಿಪ್ಸ್ಗಳಿಗೆ. ಬಟ್ ಇದಂತೂ ಮ್ಯಾಂಡೇಟ್ರಿ ಸ್ಟೆಪ್ಪು, ಇಲ್ಲಿವರೆಗೂ ಎಲ್ಲರೂ ಮಾಡಲೇಬೇಕಾಗತ್ತೆ. ಸೊ ಇಷ್ಟು ಡೀಟೇಲ್ಸ್ ಆಯಿತು. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.